ಎಸ್ ಬಿ ಬಾಲಸುಬ್ರಹ್ಮಣ್ಯಂ ಅವರ ಜೀವನದ ನೆನಪುಗಳ ಹಬ್ಬ ಇನ್ನೇನು ಶುರು ಆಗುತ್ತೆ ಸರ್. ಆಸ್ ಯೂಶುವಲ್ ನಮ್ಮ ಈ ಕಾರ್ಯಕ್ರಮ ಶುರು ಆಗದೆ ನಿಮ್ಮ ಬಾಲ್ಯದಿಂದ, ಚೈಲ್ಡ್ಹುಡ್ ಇಂದ. ಹಾಗಾಗಿ ನಿಮ್ಮ ಹುಟ್ಟು ಹೇಗಿತ್ತು, ನಿಮ್ಮ ಚೈಲ್ಡ್ಹುಡ್ ಹೇಗಿತ್ತು, ಅದರ ಬಗ್ಗೆ ನಮ್ಮ ವೀಕೆಂಡ್ ಟೆಂಟ್ ಏನ್ ಹೇಳುತ್ತೆ ಕೇಳಿ. ಸುಕುಮಾರ ಸುಶರೀರ ಸುಂದರ ನಾಗ చీర జో ఉయ్యాల వేసి పాట పాడేదాన్ని నేను. నాకు చిన్న వయసు కదా, 14 ఏళ్ళు. 14 ఏళ్లలో నేనే ఒక చిన్నదాన్ని. నాకే ఒక బిడ్డ పుట్టాడు. ఆ బిడ్డను చూసి ఎంత సంతోషపడ్డానో, నీ చిన్న చిన్న వేళ్ళు, నీ చిన్న చిన్న కాళ్ళు చూసి ఎంత మురిసిపోయానో. నేను ముక్కును చూసి అంతా వాళ్ళ నాన్నలాగా ఉన్నారు అని అనుకునేదాన్ని. మణి చిన్నతనంలో మాంగళ్యం బట్టి లాగేవాడివి, కొంగు బట్టి లాగేవాడివి, చేతులు పట్టుకొని లాగేవాడివి. మొదటి బిడ్డ కదా, అందరూ గారాభంగా చూశారు వాడిని. మా నాయనకైతే భలే ప్రాణం వాడి. పాల్గోవ తెచ్చి పెట్టేవాడు. చిన్నప్పటి నుంచి పాటలు పిచ్చి జాస్తి వాళ్ళకు. ఉయ్యాల్లో ఎప్పుడు ఊగుతూ ఉంటే పాడుతూ ఉండాలా. ఆజా ఆజారే జుమ్ జుమ్ బరిసే బాధలువా, హిందీ పాటలే కావాలా వాడికి. నన్ను ఏ పని చేసుకొని ఇచ్చేవాడి కాదు నాయన. నిన్ను చూస్తుంటేనే ముద్దుగా ఉండేది నాకు. ఎవరికైనా ఇచ్చామంటే ఏం చేస్తారో ఏమో, కింద పడేస్తారో అని భయంగా ఉండేది నాకు. ఎంతో ముచ్చటగా నిన్ను పెంచుకున్నాను ఆయన. మీ నాన్నగారు చక్కగా హరికథలు చెప్పి విద్వాంసులుగా ఉండేవారు. పాటలు త్యాగరాజ కుర్చీలు ఎన్ని వచ్చునో ఆయనకు చెప్పడానికి అలివి లేదు. అంత వంశాన్ని పేరు తెచ్చి కాపాడావు నాయన. చాలు, నాకు అదే చాలు. నా ఆశీర్వాదం ఎప్పుడు ఉంటుంది, మీ నాన్నగారి ఆశీర్వాదం ఎల్లప్పుడూ ఉంటుంది. 100 ఏళ్ళు లక్షణంగా ఉండాలని కోరుకుంటాను ఆయన. ಯಾವಾಗಿದಿಲ್ಲ. ನಾನು ಹುಟ್ಟಿದ ಊರಿಗೆ ಹೋಗಿದ್ದೀರಾ, ಮನೆ ಪಿಕ್ಚರೇಷನ್ ಮಾಡಿದ್ದೀರಾ, ನಮ್ಮ ಅಮ್ಮ ಅವರ ಇಂಟರ್ವ್ಯೂ ನನಗೇನು ಗೊತ್ತಿಲ್ಲ. ಯಾವಾಗ ಮಾಡಿದ್ದೀರಾ ಇದೆಲ್ಲ ನೀವು? ವೆನ್ ಡಿಡ್ ಯು ಡೂ ಆಲ್ ದೀಸ್ ಥಿಂಗ್ಸ್? ನಮ್ಮ ರಿಸರ್ಚ್ ಟಿವಿ ಕೆಲಸಗಳು ಮಾಡುತ್ತೆ ಸರ್. ಸಿನಿಮಾಗಳಲ್ಲೇ ಆಗುತ್ತೆ, ತಾಯಿ ಮಗನ್ನ ಹಾಕೊಂಡು ಎಷ್ಟು ದೊಡ್ಡ ಅವನಾಗಿದೆಯಪ್ಪ, ನನಗೆ ತುಂಬ ಸಂತೋಷ. ಅದು ಸಾಧಾರಣ ಜೀವನ ಶೈಲಿಯಲ್ಲಿ ಮಾತಾಡೋಕೆ ಆಗ್ತಾ ಇಲ್ಲ. These are all the only experiences I could get when my mother said about me, my childhood days. ನಾನು ಮಾಡಿದ ತುಂಟು ವಿಶೇಷಗಳೆಲ್ಲ ಕೂಡ ಮಾತಾಡ್ತಾ ಏನು ಮಾತಾಡೋಕೆ ಆಗ್ತಾ ಇದೇನು. ಐ ಆಮ್ ಗ್ರೇಟ್ಫುಲ್. ಐ ಆಮ್ blessed to be the child of such great parents ಅಷ್ಟೇ. ಅದು ವಿಗ್ರಹ ನೋಡಿದ್ದೀರಲ್ಲ, ನಮ್ಮ ಅಪ್ಪಾಜಿ ಅವರದ್ದು. ನವಂಬರ್ನಲ್ಲೇ ನಮ್ಮ ಊರಿನಲ್ಲಿ ನಾನು ಇನ್ಸ್ಟಾಲ್ ಮಾಡಿದೆ. ಏನು ಮಾಡಿದ್ರು ಕೂಡ ನಾನು ಋಣಗ್ರಸ್ತನಾಗೋದರಿಂದ ವಿಮುಕ್ತನಾಗೋದು ಕಷ್ಟ. ಬಟ್ ಐ ಥಾಟ್ ಬಿಕಾಸ್ ಆಫ್ ಮೈ ಫಾದರ್ ಐ ಆಮ್ ಹಿಯರ್. ತುಂಬ ಕಷ್ಟಪಟ್ಟು ನಮ್ಮನ್ನೆಲ್ಲ ಕೂಡ ಅವರು ಬೆಳೆಸಿದರು. ಹರಿಕಥೆ ಅನ್ನೋದು ಮದುವೆ ಆಗಬಹುದು, ಇಲ್ಲ ಅಂದ್ರೆ ಯಾರಾದ್ರೂ ಸತ್ತೋದ್ರು ಕೂಡ ಅದು 10th ಡೇ 11th ಡೇ ಹರಿಕಥೆ ಇರುತ್ತೆ. ಅದಕ್ಕೆ 100 rupees ಫಾರ್ ಹಿಮ್ ವಾಸ್ ದಿ ರೆಮ್ಯುನರೇಷನ್. ಅದರೊಳಗೆ ಮೃದಂಗ ಇಷ್ಟು ಕೊಡಬೇಕು, ಹಾರ್ಮೋನ್ ಇಷ್ಟು ಕೊಡಬೇಕು, ವೈನ್ ಇಷ್ಟು ಕೊಡಬೇಕು. ಅದನ್ನಿಟ್ಕೊಂಡು ಇಷ್ಟು ದೊಡ್ಡ ಸಂಸಾರವನ್ನು ಹಾಗೆ ಅವರು ನಮ್ಮನ್ನೆಲ್ಲ ಕೂಡ ಬೆಳೆಸ್ತಿರೋ ನಾನು ಯೋಚನೆ ಮಾಡೋಕೆ ಕೂಡ ಆಗ್ತಾ ಇಲ್ಲ. ಅವ್ರಿಗೆ ಕಷ್ಟ ಕೊಟ್ಟದೆ ನಾನು ಸ್ಕಾಲರ್ಶಿಪ್ನಿಂದಾನೇ ನಾನು ಓದ್ತಾ ಬಂದೆ, ಇಂಜಿನಿಯರಿಂಗ್ ಕೂಡ ಬಂದೆ. ದೇರ್ ವಾಸ್ ಒನ್ ಸಿಚುವೇಶನ್, ಐ ವಾಸ್ ಇನ್ ಕ್ರಾಸ್ ರೋಡ್ಸ್. ಯಾವಾಗಲೂ ನಾನು ಸಿನಿಮಾನಲ್ಲಿ ಗಾಯಕನಾಗಬೇಕು, ಸಿನಿಮಾಗೆ ಬರಬೇಕು ಅಂತ ಕನಸೇ ಇಲ್ಲ. ನನ್ನ ಟೆಕ್ನಿಕಲ್ ಡ್ರೀಮ್ ವಾಸ್ ಟು ಬಿಕಮ್ ಅನ್ ಇಂಜಿನಿಯರ್. ನಾನು ಮೊದಲ ಹಾಡಿದ ನಂತರ ಕೂಡ ಇಮಿಡಿಯೇಟ್ ಆಗಿ ನಾನು ಹಾಡು ಕನ್ನಡದಲ್ಲೇ. ವಿತ್ ಇನ್ 10 days or 15 days ಆಫ್ ಮೈ ಫಸ್ಟ್ ರೆಕಾರ್ಡಿಂಗ್ ಇನ್ ತೆಲುಗು. ಆದರೂ ಕೂಡ ನನಗೇನು ಅಷ್ಟು ಐ ನೆವರ್ ಥಾಟ್ ದಟ್ ಐ ವಿಲ್ ಬಿಕಮ್ ವೆರಿ ಪಾಪ್ಯುಲರ್ ಅಂಡ್ ಐ ವಿಲ್ ಗೆಟ್ ಮೋರ್ ಚಾನ್ಸಸ್. ಕಾಲೇಜಿಗೆ ಹೋಗ್ತಾನೆ ಇದ್ದೆ. ಬಟ್ ದೇರ್ ಕೇಮ್ ಎ ಸಿಚುವೇಶನ್ ವೆನ್ ಐ ವಾಸ್ ಅಟ್ ಲೀಸ್ಟ್ ಗೆಟಿಂಗ್ 3 songs, 4 songs, 5 songs ಎವ್ರಿ ಮಂತ್. ಕಾಲೇಜಿಗೆ ಹೋಗೋದಕ್ಕೆ ಕಷ್ಟವಾಗ್ತಾ ಇದೆ. ಅದಕ್ಕೆ 2 ದಿನ ಮುಂದೆ ರಿಹರ್ಸಲ್ಸ್ ಹೋಗಬೇಕು ಆಫೀಸ್ಗೆ, ಆಮೇಲೆ ರೆಕಾರ್ಡಿಂಗ್ ಮಾಡಬೇಕು. ಈ ದಿನಗಳಲ್ಲಿ ಜಸ್ಟ್ ಲೈಕ್ ದಟ್ ಗೋಯಿಂಗ್ ಟು ದಿ ರೆಕಾರ್ಡಿಂಗ್ ಇಲ್ಲ. ಸೊ ಆ ಸಂದರ್ಭದಲ್ಲಿ ನನ್ನ ಅಟೆಂಡೆನ್ಸ್ ವಾಸ್ ಬಿಕಮಿಂಗ್ ಲಿಟಲ್ ಲೀಸ್ಟ್ ಇನ್ ಮೈ ಕಾಲೇಜ್. ಏನ್ ಮಾಡೋಕೆ ಆಗ್ತಾ ಇಲ್ಲ. ನಾ ಅಪ್ಪಾಜಿ ಅವ್ರ ಹತ್ರ ಹೋಗಿ ನಾನು ಅವ್ರ ಸಲಹೆ ಹೇಳಿದೆ. ಅವ್ರು ಏನ್ ಹೇಳಿದ್ರು ಗೊತ್ತಾ, ನಿನಗೆ ಭವಿಷ್ಯದಲ್ಲಿ ಯಾವುದು
ಅನ್ನ ಹಾಕ್ತು ಅಂತ ನನಗೂ ಗೊತ್ತಿಲ್ಲ, ನಿನ್ಗೂ ಗೊತ್ತಿಲ್ಲ. ಆದ್ರೆ ಒಂದು ಸಲಹೆ ಏನಂದ್ರೆ, ಡೋಂಟ್ ರೈಡ್ ಆನ್ 2 horses ಅಟ್ ಎ ಟೈಮ್. 2 ಕುದುರೆ ಮೇಲೆ ಸವಾರಿ ಮಾಡಲಿಲ್ಲ. ಏನಾದ್ರೂ ಆಯ್ಕೆ ಮಾಡ್ಕೊ, ನಿನ್ನಿಷ್ಟ. ನನಗೂ ಅದು ಪ್ರೀತಿ. ಬಟ್ ಇಫ್ ಯು ಟೇಕ್ ಸಮಥಿಂಗ್, ಅದರಲ್ಲಿ ಸೀರಿಯಸ್ ಆಗಿ ಮನಸ್ಸಿಟ್ಟು ಕಷ್ಟಪಟ್ಟು ಕೆಲಸ ಮಾಡು. ದೆನ್ ಐ ಥಾಟ್, ಲೆಟ್ ಮಿ ಪರ್ಸ್ಯೂ ಮೈ ಮ್ಯೂಸಿಕ್. ಒಂದು ವೇಳೆ ಆಗಲಿಲ್ಲ ಅಂದ್ರೆ ತಿರ್ಗಾ ನಾನು ಎಜುಕೇಶನ್ ಮಾಡೋದು ಕಷ್ಟ ಏನೂ ಇಲ್ಲ, ಬಟ್ ಈ ಅವಕಾಶ ಬಿಟ್ಟರೆ ಆಗೋದು ಕಷ್ಟ ಆಗತ್ತೆ ಅಂತ. Then I proceeded and I heard all my books for at least 3-4 years with me, but God has never given me that chance. Yeah, so sweet. ರೈಟ್. ನಿಮಗೆ ಈ ಥರ ಈ ಗೀತೆಗಳ ಬಗ್ಗೆ, ಸಂಗೀತದ ಬಗ್ಗೆ ಒಲವು ಶುರುವಾಗಿದ್ದು ಬಾಲ್ಯದಲ್ಲಿ ಯಾವ ಪೀರಿಯಡ್ ಅಲ್ಲಿ ಸರ್? ಅಪ್ಪನ ಜೊತೆಗೆ ಹೋಗ್ತಾ ಇದ್ದೀರಾ ನೀವು? ಹರಿಕಥೆಗೆಲ್ಲ ಹೋಗಿರ್ತೀರಾ? ನಾಟ್ ಆಲ್ವೇಸ್. ಒಂದು ಸರ್ತಿ ಹೋಗಿ ನನಗೆ ಸ್ವಲ್ಪ ಊಹೆ ಬಂದ ಮೇಲೆ ಅವ್ರ ಜೊತೆಯಲ್ಲಿ ಹೋಗಿ ನನಗೆ ತುಂಬ ಕಷ್ಟವಾಯ್ತು ನೋಡೋದಕ್ಕೆ. ಬಿಕಾಸ್ ಒಂದು ವಿಷಯ ಹೇಳಬೇಕು ಅಂದ್ರೆ, ಅಪ್ಪಾಜಿ ನಾಟಕ ಕೂಡ ಮಾಡ್ತಾ ಬಂದರು. ಅವರು ರಾಮದಾಸ್ ಕ್ಯಾರೆಕ್ಟರ್ ಮಾಡುವಾಗ ಅದರಲ್ಲಿ ರಘುರಾಮ್ ಅವರ ಮಗನ ಕ್ಯಾರೆಕ್ಟರ್ ನಾನು 5 years ಸರಿ, ಅದು ನಾನು ಮಾಡಿದೆ. ಫಸ್ಟ್ ಸೀನಲ್ಲಿ ಬರ್ತೀನಿ, ತಿರ್ಗಾ ಎಂಡ್ ಸೀನಲ್ಲಿ ಬರಬೇಕು. ಅಪ್ಪಾಜಿ ಅವರನ್ನು ತಾನೇಶಾ ಅವರು ಅರೆಸ್ಟ್ ಮಾಡಿ ಅವ್ರು ಕರ್ಕೊಂಡು ಹೋಗ್ತಾರೆ ಜೈಲಿಗೆ. ಈ ಮಧ್ಯದಲ್ಲಿ ಆ ದಿನಗಳೆಲ್ಲ 10-10:30 ಸ್ಟಾರ್ಟ್ ಮಾಡೋದು ನೈಟು, ರಾತ್ರಿ ಎಲ್ಲ ಆಗ್ತಾ ಇರುತ್ತೆ. ನಾನು ಮಲಗಿದೆ. ಕರೆಕ್ಟ್ ಆ ಸೀನ್ ಬರುವಾಗ ನಾನು ನೆಬ್ಸಿ ಸ್ಟೇಜ್ ಕಳ್ಸೋರು. ನನ್ನ ಅಪ್ಪಾಜಿ ಅವ್ರಿಗೆ ಇದೆಲ್ಲ ಹತ್ಕಡಿ ಮಾಡ್ಬಿಟ್ಟು ಅವ್ರು ಅಳ್ತಾ ರಾಮ ರಾಮ ಅಂದ್ರು. ಯಾಕೆ ನಮ್ಮ ಅಪ್ಪಾಜಿ ಅವ್ರಿಗೆ ಮಾಡ್ತಾರೆ? ನಾನು ಹತ್ತು ಅವ್ರ ಕಾಲ ಮೇಲೆ ಬಿದ್ದು ಏನೇನೋ ಮಾಡಿದ್ರೆ ಜನ ಎಷ್ಟು ಚೆನ್ನಾಗಿ ಆಕ್ಟ್ ಮಾಡ್ತಾ ಇದ್ದಾನೆ. ಹಾಗೆ ಅವರನ್ನ ನೋಡ್ತಾ ನೋಡ್ತಾ ಕಷ್ಟ. ರಾತ್ರಿ ಎಲ್ಲ ಕೆಲಸ ಮಾಡಿ ಮನೆಗೆ ಬರ್ತಾರಲ್ಲ, ನಮಗೆ ಊಟ ಮಾಡೋದಕ್ಕೆ ಕೊಡೋದಕ್ಕೆ ಇವರು ಎಷ್ಟು ಕಷ್ಟಪಡ್ತಾ ಇದ್ದಾರೆ. ಐ ಶುಡ್ ಫಾಸ್ಟ್ ಬಿಕಮ್ ಸಮಥಿಂಗ್, ಎರ್ನ್ ಸಮಥಿಂಗ್ ಆ್ಯಂಡ್ ಮೇಕ್ ಮೈ ಫಾದರ್ ಹ್ಯಾಪಿ. ಅದೊಂದೇ ಧ್ಯಾನ, ಅದು ಒಂದೇ ಧ್ಯಾಸ ಇತ್ತು. ಮೇ ಬಿ ಐ ವಾಸ್ ಸೋ ಫೋಕಸ್ಡ್ ಆಸ್ ಯು ಸೆಡ್ ಆ್ಯಂಡ್ ಇಂಟ್ರೆಸ್ಟೆಡ್ ಇನ್ ಮ್ಯೂಸಿಕ್, ಬಟ್ ನೆವರ್ ಎವರ್ ಥಾಟ್ ದಟ್ ವಿಲ್ ಬಿ ಮೈ ಪ್ರೊಫೆಷನ್. ಅದು ಆಗಾಗ ಬೆಳೀತಾ ಸ್ಕೂಲ್ನಲ್ಲಿ ಆಲ್ವೇಸ್ ಐ ಯೂಸ್ ಟು ಗೆಟ್ ಗುಡ್ ಪ್ರೈಸಸ್, ಆ್ಯಂಡ್ ಕಾಲೇಜ್ನಲ್ಲಿ ಕೂಡ ಆಸ್ ಅ ಗುಡ್ ಸಿಂಗರ್. ಆ್ಯಂಡ್ ದೆನ್ ಐ ವೆಂಟ್ ಟು ಆಲ್ ಇಂಡಿಯಾ ರೇಡಿಯೋ ನ್ಯಾಷನಲ್ ಕಾಂಪಿಟೇಷನ್ಸ್ ಆ್ಯಂಡ್ ಐ ಸ್ಟುಡ್ ಫಸ್ಟ್ ಇನ್ ಲೈಟ್ ಮ್ಯೂಸಿಕ್. ಬಟ್ ದೇ ಆಲ್ ಮೇಡ್ ಮಿ ಥಿಂಕ್ ದಟ್ ಇಫ್ ಐ ಲರ್ನ್ ಮ್ಯೂಸಿಕ್ ಐ ಕ್ಯಾನ್ ಡೂ ಬೆಟರ್. ಬಟ್ ಅದೆಲ್ಲ ನಮ್ಗೆ ಯಾಕೆ, ಇಂಜಿನಿಯರ್ ಆಗಬೇಕಷ್ಟೇ. ದ 250 rupees ಗೆಜೆಟೆಡ್ ಆಫೀಸರ್ ರ್ಯಾಂಕ್, ಜೀಪ್ನಲ್ಲಿ ಸವಾರಿ ಮಾಡಬೇಕು, ಅದೇ ನನ್ನ ಕನಸು. ರೈಟ್ ಸರ್, ನಿಮ್ಮ ಅಮ್ಮ ಅದ್ಭುತವಾದ ಧ್ವನಿಯಲ್ಲಿ ಹಾಡಿದ್ರು. ಸೋ ನೈಸ್ ಟು ಹಿಯರ್ ಹರ್ ಸಿಂಗ್. Yeah, she still sings very good. She is 86 now. 86 still sings very nice, very sweet and very sonorous, and right, maybe those genes. Yeah, of course. ಅವರು ನಿಮಗೋಸ್ಕರ ಹಾಡಿದ್ರು, ನೀವು ಅವ್ರಿಗೋಸ್ಕರ ಒಂದೆರಡು ಲೈನ್ ಹಾಡೋದಾದ್ರೆ ಅಮ್ಮನಿಗೋಸ್ಕರ what will you like to sing? To my mother? Yes. We can live